ಶ್ರೀ ಕೃಷ್ಣಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ನನ್ನ ಪ್ರೀತಿಯ ಗುರುರಾಯರ ಪಾದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ. ಶ್ರೀ ಅಗಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ. ನಾನು ಸಹ ನನ್ನ ಪ್ರೀತಿಯ ಗುರುರಾಯರ ದಯೆಯಿಂದ, ಅವರ ಅನುಗ್ರಹದಿಂದ ತುಂಬಾ ಚೆನ್ನಾಗಿದ್ದೀನಿ. ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ. ಈ ದಿನ ನಾನು ಏಕಾದಶಿಯ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ಏಕಾದಶಿಯ ವ್ರತವನ್ನು ನಾವು ನಿಷ್ಠೆಯಿಂದ ಮಾಡಿದ್ದೇ ಆದಲ್ಲಿ ನಮ್ಮ ಕಷ್ಟಗಳು ಶೀಘ್ರವಾಗಿ ಪರಿಹಾರವಾಗುತ್ತವೆ ಸ್ನೇಹಿತರೆ. ಹಾಗೆ ಗೊತ್ತೋ ಗೊತ್ತಿಲ್ಲದೆಯೋ ಮಾಡಿರುವಂತಹ ಪಾಪ ಕರ್ಮದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ, ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಈ ಏಕಾದಶಿಯ ವ್ರತವು ತುಂಬಾ ಉತ್ತಮವಾಗಿದೆ ಸ್ನೇಹಿತರೆ. ಹಾಗೆ ನಾವು ಈ ಏಕಾದಶಿಯ ವ್ರತವನ್ನು 3 ದಿನಗಳ ಕಾಲ ಆಚರಣೆ ಮಾಡ್ತೀವಿ. ಅದು ಹೇಗೆಂದರೆ, ನಾಳೆ ಏಕಾದಶಿ ಇದೆ ಅಂದರೆ ಈ ಹಿಂದಿನ ದಿನ ಅಂದರೆ ದಶಮಿಯ ದಿನವೇ ರಾತ್ರಿಯ ವೇಳೆ ನಾವು ಈ ವ್ರತವನ್ನು ಮಾಡ್ತಾ ಇದ್ದೀವಿ ಅಂತ ದೇವರ ಮುಂದೆ ಸಂಕಲ್ಪವನ್ನು ಮಾಡ್ಕೋಬೇಕು ಸ್ನೇಹಿತರೆ. ನೀವು ಮೊದಲನೆಯದಾಗಿ ಈ ಏಕಾದಶಿಯ ವ್ರತವನ್ನು ಪ್ರಾರಂಭ ಮಾಡ್ತಾ ಇದ್ದೀರಾ ಅಂದರೆ ದೇವರ ಮುಂದೆ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ನಾಳೆಯ ದಿನ ಏಕಾದಶಿಯ ವ್ರತ ಇರುವುದರಿಂದ ಹಿಂದೆ ದಶಮಿಯ ತಿಥಿಯಂದೇ ಈ ವ್ರತದ ಧಾರಣೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡುವಂತಹ ಈ ಏಕಾದಶಿಯ ವ್ರತವು ಸಂಪೂರ್ಣವಾಗಿ ನನಗೆ ಫಲವನ್ನು ನೀಡಬೇಕು. ನನ್ನ ಕಷ್ಟಗಳನ್ನು ಪರಿಹರಿಸು ಪರಮಾತ್ಮ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಂಡು, ಜೊತೆಗೆ ನೀವು ತುಂಬಾ ರಾಯರನ್ನು ನಂಬಿದಿರಲ್ವಾ, ರಾಯರು ಕೂಡ ಈ ಏಕಾದಶಿಯ ವ್ರತವನ್ನು ನಿರ್ಜಲವಾಗಿ ಆಚರಿಸ್ತಾರೆ. ಹಾಗಾಗಿ ನೀವು ರಾಯರಲ್ಲೂ ಸಹ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನೀವು ದಶಮಿಯ ತಿಥಿಯಂದೇ ಅಂದರೆ ನಾಳೆ ದಿನ ಏಕಾದಶಿ ಇದೆ ಅಂದರೆ ಹಿಂದಿನ ರಾತ್ರಿಯ ವೇಳೆಯೇ ಊಟಕ್ಕೆ ಅನ್ನವನ್ನು ಬಳಸಬಾರ್ದು. ಆ ದಿನ ರಾತ್ರಿಯೇ ಹಾಲು ಹಣ್ಣು ಯಾವುದಾದ್ರೂ ತಿಂಡಿಯ ಸೇವನೆಯನ್ನು ಮಾಡಿ ಸ್ನೇಹಿತರೆ. ತದನಂತರ ಮಾರನೆಯ ದಿನ ಅಂದರೆ ಏಕಾದಶಿಯ ದಿನದಂದು ಬೆಳಗ್ಗಿನ ಜಾವ ಬೇಗ ಎದ್ದು ಯಥಾ ಪ್ರಕಾರ ನಿಮ್ಮ ಮನೆಯನ್ನೆಲ್ಲ ಶುಚಿ ಮಾಡಿಕೊಳ್ಳಿ. ದೇವರ ಮನೆಯನ್ನು ಸಹ ಶುಚಿ ಮಾಡಿಕೊಳ್ಳಿ ಸ್ನೇಹಿತರೆ. ನೀವು ಏಕಾದಶಿ ಎಂದು ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು. ಹಾಗೆ ದ್ವಾದಶಿಯ ಪಾರಣೆಯ ದಿನದಂದು ತಲೆಗೆ ಸ್ನಾನವನ್ನು ಮಾಡ್ಕೋಬಾರ್ದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಏಕಾದಶಿಯ ದಿನದಂದು ರಾಯರಿಗೆ ಯಾವುದೇ ರೀತಿಯಲ್ಲೂ ಸಹ ಪೂಜೆ ನೈವೇದ್ಯಗಳು ಇರುವುದಿಲ್ಲ. ಯಥಾ ಪ್ರಕಾರವಾಗಿ ಅವರಿಗೆ ಒಂದು ತುಳಸಿ ದಳವನ್ನು ಇಟ್ಟು 2 ದೀಪಗಳನ್ನು ಬೆಳಗಿಸಿದರೆ ಆಯಿತು. ಆದರೆ ಮಾರನೆಯ ದಿನ ಅಂದರೆ ದ್ವಾದಶಿಯ ದಿನದಂದು ರಾಯರಿಗೆ ಪೂಜೆ ನೈವೇದ್ಯ ಎಲ್ಲವೂ ಇರುತ್ತೆ ಸ್ನೇಹಿತರೆ. ಆಗ ಮಾರನೆಯ ದಿನ ದ್ವಾದಶಿಯ ಪಾರಾಯಣ ಇದ್ದು ಯಥಾ ಪ್ರಕಾರವಾಗಿ ಬೆಳಗ್ಗಿನ ಜಾವ ಬೇಗ ಎದ್ದೇಳಿ ಮನೆಯನ್ನೆಲ್ಲ ಶುಚಿ ಮಾಡಿಕೊಂಡು ಹೆಗಲ ಮೇಲೆ ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯನ್ನು ಸಹ ಶುಚಿ ಮಾಡಿಕೊಂಡು ರಾಯರ ಫೋಟೋವನ್ನು ಒರೆಸಿ ರಾಯರಿಗೆ ಗಂಧವನ್ನು ಇಟ್ಟು ಹೂವು ತುಳಸಿಯನ್ನು ಇಡಿ ಸ್ನೇಹಿತರೆ. ಹಾಗೆ ರಾಯರಿಗೆ ಯಾವ ಒಂದು ನೈವೇದ್ಯವನ್ನು ಮಾಡಬೇಕು ಅಂದರೆ ಆ ದಿನ ಸ್ನೇಹಿತರೆ ಶ್ರೀ ಕೃಷ್ಣರ ಸಮೇತ ರಾಯರಿಗೆ ಈ ರೀತಿಯಾದ ನೈವೇದ್ಯವನ್ನು ಮಾಡಿ. ಶ್ರೀ ಕೃಷ್ಣ ಪರಮಾತ್ಮರ ಸಮೇತ ನಾವು ರಾಯರನ್ನು ಪೂಜಿಸ್ತೀವಲ್ವಾ. ಯಾಕೆ ಅಂದರೆ ರಾಯರ ಅಂತರಾಳದಲ್ಲಿ ಹೃದಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಸ್ವಾಮಿ ನೆಲೆಸಿದ್ದಾರೆ. ಹಾಗಾಗಿ ನಾವು ಶ್ರೀ ಕೃಷ್ಣರ ಸಮೇತ ರಾಯರನ್ನು ಪೂಜಿಸಿ ಅವರಿಗೆ ತುಳಸಿ ಹೂವನ್ನು ಇಟ್ಟು ಹಾಗೆ ದೀಪಗಳನ್ನು ಬೆಳಗಿಸಿ ನೈವೇದ್ಯವಾಗಿ ಇದನ್ನು ಇಡಬೇಕು ಸ್ನೇಹಿತರೆ. ಯಾವೊಂದು ನೈವೇದ್ಯವನ್ನು ನಾವು ದ್ವಾದಶಿ ಎಂದು ಮಾಡಬೇಕು ಅಂದರೆ, ನಾವು ಏಕಾದಶಿಯ ವ್ರತವನ್ನು ಸಂಪೂರ್ಣವಾಗಿ ಉಪವಾಸವಿದ್ದು ಮಾಡಿ ಮಾರನೆಯ ದಿನ ದ್ವಾದಶಿಯ ಪಾರಾಯಣೆಯ ದಿನದಂದು ಶ್ರೀಕೃಷ್ಣರ ಸಮೇತ ರಾಯರನ್ನು ಪೂಜಿಸಿ ನೈವೇದ್ಯವಾಗಿ ಇದನ್ನು ಮಾಡಿ ತದನಂತರ ಪ್ರಸಾದವಾಗಿ ನಾವು ಇದನ್ನು ಸ್ವೀಕರಿಸಿದರೆ ನಮ್ಮ 3 ದಿನಗಳ ಏಕಾದಶಿಯ ವ್ರತವು ಸಂಪೂರ್ಣವಾಗಿ ಫಲವನ್ನು ನೀಡುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಏಕಾದಶಿಯ ವ್ರತವನ್ನು 3 ದಿನಗಳಾಗಿ ಆಚರಿಸ್ತೀವಿ ಸ್ನೇಹಿತರೆ. ಹಾಗೆ ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತೆ. ಒಂದು ಶುಕ್ಲ ಪಕ್ಷದ ಏಕಾದಶಿಯು, ಇನ್ನೊಂದು ಕೃಷ್ಣ ಪಕ್ಷದ ಏಕಾದಶಿಯು. ಸ್ನೇಹಿತರೆ, ನೀವು ತಿಂಗಳಲ್ಲಿ 2 ಏಕಾದಶಿಯನ್ನಾದರೂ ಆಚರಿಸ್ಬೋದು ಅಥವಾ ಒಂದು ಏಕಾದಶಿಯ ವ್ರತವನ್ನಾದರೂ ಆಚರಿಸ್ಬೋದು. ಆಯ್ಕೆ ನಿಮ್ಮದು. 2 ಮಾಡ್ತೀವಿ ಅಂದರೆ ಅದು ಸಹ ಒಳ್ಳೆಯದು. ಅಥವಾ ತಿಂಗಳಲ್ಲಿ 1 ಏಕಾದಶಿಯ ವ್ರತವನ್ನಾದರೂ ನಾನು ಮಾಡ್ತೀನಿ ಅನ್ನೋದಾದರೆ ಅದು ಸಹ ಒಳ್ಳೆಯದು ಸ್ನೇಹಿತರೆ. ಹಾಗೆ ಈ ದ್ವಾದಶಿ ಎಂದು ನಿಮಗೆ ಅನುಕೂಲವಾಗುವ ಈ ರೀತಿಯಾದ ನೈವೇದ್ಯಗಳನ್ನು ಸಹ ಮಾಡ್ಕೋಬೋದು. ಖಾರ ಪೊಂಗಲ್ ಆಗಿರ್ಬೋದು, ಸಿಹಿ ಪೊಂಗಲ್ ಆಗಿರ್ಬೋದು. ಒಟ್ಟಿನಲ್ಲಿ ಅನ್ನದಿಂದ ಮಾಡಿರುವ ನೈವೇದ್ಯವನ್ನು ದೇವರಿಗೆ ಇಟ್ಟು ತದನಂತರ ನೀವು ಪ್ರಸಾದವಾಗಿ ಸ್ವೀಕರಿಸಬೇಕು. ನಿರಂತರವಾಗಿ ತಿಂಗಳಲ್ಲಿ ಬರುವ ಈ ಏಕಾದಶಿಯ ವ್ರತವನ್ನು ನಾನು ಸಂಪೂರ್ಣವಾಗಿ ಆಚರಿಸ್ತೇನೆ ಇರ್ತೀನಿ ಅಂದ್ರೂ ಸಹ ಪರವಾಗಿಲ್ಲ. ಹಾಗೆ
ನನ್ನ ಕಷ್ಟಗಳು ಶೀಘ್ರವಾಗಿ ಪರಿಹಾರ ಆಗಬೇಕು, ನಿಷ್ಠೆಯಿಂದ ನಾನು 5 ಏಕಾದಶಿಯ ವ್ರತವನ್ನು ಆಚರಿಸ್ತೀನಿ, ಅಥವಾ 9 ಏಕಾದಶಿಯ ವ್ರತವನ್ನು ಆಚರಿಸ್ತೀನಿ, ಅಥವಾ 11. ಈ ರೀತಿಯಾಗೂ ಸಹ ನೀವು ಸಂಕಲ್ಪವನ್ನು ಮಾಡಿಕೊಂಡು ದೇವರ ಮುಂದೆ ನಿಷ್ಠೆಯಿಂದ ಈ ಏಕಾದಶಿಯ ವ್ರತವನ್ನು ಮಾಡಿ ಸ್ನೇಹಿತರೆ. ಖಂಡಿತವಾಗಲೂ ನಿಮಗೆ ಎಂತಹ ಸಮಸ್ಯೆಗಳೇ ಇರ್ಬೋದು ಅಥವಾ ಕಷ್ಟಗಳೇ ಬಾಧಿಸಿರ್ಬೋದು, ಅದೆಲ್ಲವೂ ಶೀಘ್ರವಾಗಿ ಪರಿಹಾರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಾನು ಸಹ ನನಗೆ ಬಂದಿರುವ ಕಷ್ಟಗಳ ನಿವಾರಣೆಗಾಗಿ ರಾಯರಲ್ಲಿ ನಂಬಿಕೆ ಇಟ್ಟು 21 ಏಕಾದಶಿಯ ವ್ರತವನ್ನು ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ತಿಂಗಳಲ್ಲಿ ಬರುವ 2 ಏಕಾದಶಿಯ ವ್ರತಗಳಲ್ಲಿ ಒಂದನ್ನಾದರೂ ನಾನು ಕಡ್ಡಾಯವಾಗಿ ಆಚರಿಸ್ತೀನಿ. ಯಾಕೆ ಅಂದರೆ ಹೆಣ್ಮಕ್ಳಿಗೆ ಅವರದೇ ಆದ ಪ್ರಾಬ್ಲಮ್ಗಳಿರುತ್ತಲ್ವ, ಹಾಗಾಗಿ 2 ಏಕಾದಶಿಗಳಲ್ಲಿ 1 ಏಕಾದಶಿಯನ್ನು ಕಡ್ಡಾಯವಾಗಿ ನಾನು ಪಾಲಿಸ್ತೀನಿ ಸ್ನೇಹಿತರೆ. ಹಾಗೆ ಇದು ಯಥಾ ಪ್ರಕಾರವಾಗಿ ತಿಂಗಳಲ್ಲಿ ಬರುವ ಏಕಾದಶಿಯ ವ್ರತದ ಮಾಹಿತಿ ಹಾಗೂ ಆಚರಣೆ ಆಗಿದೆ ಸ್ನೇಹಿತರೆ. ದ್ವಾದಶಿಯ ಪಾರಾಯಣೆಯ ದಿನದಂದು ದೇವರಿಗೆ ಮಾಡುವಂತಹ ನೈವೇದ್ಯ ಬಂದು ಕಾಯಿಗಂಜಿ. ಸಾಕಷ್ಟು ಜನರು ದ್ವಾದಶಿಯಂದು ದೇವರಿಗೆ ನೈವೇದ್ಯವಾಗಿ ಈ ಕಾಯಿಗಂಜಿಯನ್ನೇ ಮಾಡುತ್ತಾರೆ. ನಾನು ಸಹ ಅದನ್ನೇ ಮಾಡೋದು ಸ್ನೇಹಿತರೆ. ಹಾಗಾಗಿ ಇದನ್ನೇ ನಿಮಗೂ ಇಲ್ಲೂ ಸಹ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಏಕಾದಶಿಯಂದು ಉಪವಾಸ ಸಂಪೂರ್ಣವಾಗಿ ಇರ್ತೀರಲ್ವಾ, ದ್ವಾದಶಿಯಂದು ನಾವು ಅನ್ನವನ್ನು ಸೇವನೆ ಮಾಡಲೇಬೇಕು. ಆಗ ನಮ್ಮ ಸಂಪೂರ್ಣವಾದ ವ್ರತವು ಪೂರ್ಣಗೊಳ್ಳುತ್ತೆ. ಹಾಗಾಗಿ ದೇವರಿಗೆ ಈ ಒಂದು ನೈವೇದ್ಯವನ್ನು ಮಾಡಬೇಕು. ಮೊದಲನೇದಾಗಿ 1 ಲೋಟ ಅಕ್ಕಿಯನ್ನು ತೆಗೆದುಕೊಂಡು ಪ್ರಮಾಣವನ್ನು ನೀವೇ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಳ್ಳಿ. 1 ಲೋಟ ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು 10 ನಿಮಿಷ ನೆನೆಯಲು ಬಿಡಿ. ತದನಂತರ ಒಲೆಯ ಮೇಲೆ ಬೇಯಲಿಕ್ಕಿಡಿ. ಮೆದುವಾಗಿ ಬೇಯಿಸಿ ಅರ್ಧದಷ್ಟು ತೆಂಗಿನಕಾಯಿಯನ್ನು ತುರಿದು ನುಣ್ಣಗೆ ರುಬ್ಬಿಕೊಂಡು ಬೆಂದ ಅನ್ನಕ್ಕೆ ಈ ತೆಂಗಿನ ಹಾಲನ್ನು ಹಾಕಿ ಮಿಶ್ರಣ ಮಾಡಿ. ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆಯನ್ನು ಬಳಸಿಕೊಂಡು ಇಂಗು, ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟು ಸ್ನೇಹಿತರೆ, ಈ ಬೆಂದ ಅನ್ನಕ್ಕೆ ಇವೆಲ್ಲವನ್ನು ಮಿಶ್ರಣ ಮಾಡಿ ದೇವರಿಗೆ ನೈವೇದ್ಯವಾಗಿ ಇಡಿ. ನೈವೇದ್ಯಕ್ಕೆ ಇಡುವಾಗ ಸ್ನೇಹಿತರೆ ತುಳಸಿ ದಳವನ್ನು ಹಾಕಿ ಇಟ್ಟು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ನೀವು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿದರೆ ನಿಮ್ಮ ಸಂಪೂರ್ಣವಾದ ವ್ರತ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ. ಜನವರಿ ತಿಂಗಳಿನಲ್ಲಿ ಬರುವ ವೈಕುಂಠ ಏಕಾದಶಿಯ ವ್ರತವನ್ನು ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ 2025 ಜನವರಿ 10ನೇ ತಾರೀಕು ನಾವೆಲ್ಲರೂ ವೈಕುಂಠ ಏಕಾದಶಿಯ ವ್ರತವನ್ನು ಆಚರಿಸ್ತಾ ಇದ್ದೀವಿ. ಅದರ ಸಂಪೂರ್ಣವಾದ ಮಾಹಿತಿ ಹಾಗೂ ಅದರ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಬಾರಿ 2025 ಜನವರಿ 10ನೇ ತಾರೀಕಿನಂದು ವೈಕುಂಠ ಏಕಾದಶಿ ಪ್ರಾಪ್ತಿಯಾಗಿದೆ ಸ್ನೇಹಿತರೆ. ನಮಗೆ ಜನವರಿ 9ನೇ ತಾರೀಕು ಗುರುವಾರ ಮಧ್ಯಾಹ್ನ 12 ಗಂಟೆಯ ನಂತರ ಅಂದರೆ 12 ಗಂಟೆ 22 ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ 10ನೇ ತಾರೀಕು ಬೆಳಗ್ಗೆ 10 ಗಂಟೆ 19 ನಿಮಿಷಕ್ಕೆ ಏಕಾದಶಿ ತಿಥಿಯು ಮುಕ್ತಾಯವಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಈ ವೈಕುಂಠ ಏಕಾದಶಿಯ ವ್ರತವನ್ನು ಜನವರಿ 10ನೇ ತಾರೀಕು ಶುಕ್ರವಾರದಂದೇ ಆಚರಿಸಬೇಕು. ಯಾಕೆ ಅಂದರೆ ನಮಗೆ ಸೂರ್ಯೋದಯದ ಸಮಯಕ್ಕೆ ಏಕಾದಶಿ ತಿಥಿ ಇರಬೇಕು. ನಾವು ಏಕಾದಶಿಯ ವ್ರತವನ್ನು ಆಚರಿಸಬೇಕು ಅಂದರೆ ಸೂರ್ಯೋದಯದ ಸಮಯಕ್ಕೆ ಏಕಾದಶಿ ತಿಥಿ ಇರಬೇಕು ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಈ ಬಾರಿ ವೈಕುಂಠ ಏಕಾದಶಿಯ ವ್ರತವನ್ನು 10ನೇ ತಾರೀಕು ಶುಕ್ರವಾರದಂದೇ ಆಚರಿಸಬೇಕು ಸ್ನೇಹಿತರೆ. ಈ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೀತಾರೆ. ಯಾಕೆ ಅಂದರೆ ಮುಕ್ಕೋಟಿ ದೇವಾನುದೇವರುಗಳು ಸಹ ಭೂಲೋಕಕ್ಕೆ ಬಂದು ವಿಷ್ಣು ದೇವರನ್ನು ದರ್ಶನ ಮಾಡಿ ಈ ವ್ರತವನ್ನು ಆಚರಿಸ್ತಾರೆ ಸ್ನೇಹಿತರೆ. ಶ್ರೀಮನ್ನಾರಾಯಣ ದೇವರು ಸಾಕ್ಷಾತ್ ವೈಕುಂಠದಿಂದ ಬಂದು ಭಕ್ತರಿಗೆ ದರ್ಶನ ಭಾಗ್ಯ ಕೊಡುವ ಪರಮ ಪುಣ್ಯ ದಿನವೇ ಈ ವೈಕುಂಠ ಏಕಾದಶಿಯು. ಸೂರ್ಯದೇವರು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಬದಲಾಗುವ ಮುನ್ನ ಬರುವ ಧನುರ್ಮಾಸದ ಶುದ್ಧ ಏಕಾದಶಿಯೇ ಈ ವೈಕುಂಠ ಏಕಾದಶಿಯು. ಆ ದಿನ ಬೆಳಗ್ಗಿನ ಜಾವ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ವೈಕುಂಠ ದ್ವಾರ ಅಂದರೆ ಉತ್ತರದ ಬಾಗಿಲಿನ ಮೂಲಕ ಹೊರಬರಬೇಕು. ಅಲ್ಲದೆ ಶ್ರೀನಿವಾಸ ಸ್ವಾಮಿ ಉತ್ಸವದ ಮೂರ್ತಿ ಅಂದರೆ ಜೋಕಾಲಿಗೆ ತಲೆ ತಾಗಿಸಿ ವೈಕುಂಠ ದ್ವಾರದಿಂದ ಹೊರಬಂದರೆ ನಮ್ಮ 7 ಜನ್ಮದಲ್ಲಿ ಮಾಡಿದ ಪಾಪ ದೋಷಗಳು ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ. ಶ್ರೀ ವಿಷ್ಣುವಿನ ಅವತಾರ 16, ಹಾಗೆ ನಾಮವೂ ಸಹ ಹಲವಾರು, ಆದರೆ ಮಹಿಮೆ ಒಂದೇ ಸ್ನೇಹಿತರೆ.
ಹಾಗಾಗಿ ನಾವೆಲ್ಲರೂ ನಿಷ್ಠೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಬಾರಿ ಶ್ರೀ ವೈಕುಂಠ ಏಕಾದಶಿಯ ವ್ರತವನ್ನು ಆಚರಿಸಿ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸ್ಕೊಳ್ಳೋಣ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಊರಿನಲ್ಲೇ ಇರುವ ವಿಷ್ಣುವಿನ ಅವತಾರವಾದ ದೇವಸ್ಥಾನಗಳು, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವಾಗಿರ್ಬೋದು, ಶ್ರೀ ಲಕ್ಷ್ಮೀ ವೆಂಕಟೇಶ್ವರರ ದೇವಸ್ಥಾನ, ಶ್ರೀ ಲಕ್ಷ್ಮೀ ನಾರಾಯಣರ ದೇವಸ್ಥಾನ ಅಥವಾ ಶ್ರೀಕೃಷ್ಣ ಪರಮಾತ್ಮರ ದೇವಸ್ಥಾನ ಯಾವುದೇ ಇದ್ರೂ ಆ ದೇವಸ್ಥಾನಕ್ಕೆ ಆ ವೈಕುಂಠ ಏಕಾದಶಿ ಎಂದು ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮ್ಮ ಕೈಲಾದಷ್ಟು ಸೇವೆ ಹಾಗೂ ಸ್ಮರಣೆಯನ್ನು ಮಾಡಿ ಬನ್ನಿ ಸ್ನೇಹಿತರೆ. ಹಾಗೆ ಯಥಾ ಪ್ರಕಾರ ನಿಮ್ಮ ಮನೆಗಳಲ್ಲಿಯೇ ವೈಕುಂಠ ಏಕಾದಶಿ ವ್ರತವನ್ನು ಹೇಗೆ ಆಚರಿಸಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಶ್ರೀ ಕೃಷ್ಣರ ಫೋಟೋ ಅಥವಾ ಪ್ರತಿಮೆ ಇದ್ದರೆ, ಅದೇ ರೀತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋವಿದ್ದರೆ ನೀವು ಯಾವ ರೀತಿ ಪೂಜೆಯನ್ನು ಮಾಡ್ತೀರೋ ಹಾಗೆ ಪೂಜೆಯನ್ನು ಮಾಡಿ ನೈವೇದ್ಯವಾಗಿ ಹಾಲು ಹಣ್ಣನ್ನು ಇಡಿ ಸ್ನೇಹಿತರೆ. ನೀವು ಸಂಪೂರ್ಣವಾಗಿ ಆ ದಿನ ಉಪವಾಸ ಇರೋಕೆ ಆಗೋಲ್ಲ ಅನ್ನೋರು ದೇವರಿಗೆ ಇಟ್ಟಿರುವ ನೈವೇದ್ಯವನ್ನೇ ಹಾಲು ಹಣ್ಣನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ. ಯಾಕೆ ಅಂದರೆ ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಅಂತವರು ಯಾವುದಾದ್ರೂ ಒಂದು ತಿಂಡಿಯನ್ನು ಸ್ವೀಕರಿಸಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದಿರುತ್ತೆ. ಹಾಗಾಗಿ ಸ್ನೇಹಿತರೆ, ಸಂಪೂರ್ಣವಾಗಿ ಉಪವಾಸ ಇರೋಕೆ ಆಗೋದಿಲ್ಲ ಅನ್ನೋರು ನೀವು ಭಕ್ತಿಯಿಂದನೇ ದೇವರಿಗೆ ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯವೂ ಸಹ ಸುಧಾರಿಸಿಕೊಳ್ಳುತ್ತೆ ಸ್ನೇಹಿತರೆ. ಜನವರಿ 11ನೇ ತಾರೀಕು ಶನಿವಾರ ಬೆಳಗ್ಗಿನ ದ್ವಾದಶಿಯ ಪಾರಾಯಣೆಯ ಸಮಯ ಬಂದು ಬೆಳಗ್ಗೆ 6:50 8:20 ಒಳಗೆ ನೀವು ಪಾರಾಯಣವನ್ನು ಮಾಡಿ ಮುಗಿಸ್ಬೇಕು ಸ್ನೇಹಿತರೆ. ತದನಂತರ ತ್ರಯೋದಶಿ ತಿಥಿ ಬರುತ್ತೆ. ಹಾಗಾಗಿ ತಪ್ಪದೆ ನೀವು ಈ 3 ದಿನಗಳ ಕಾಲ ಸ್ನೇಹಿತರೆ ನೀವು ಶ್ರೀ ವೈಕುಂಠ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತೀರಾ ಅಂದರೆ ಹಿಂದಿನ ದಿನ ದಶಮಿಯ ತಿಥಿ ಎಂದೇ ಸಂಕಲ್ಪವನ್ನು ಮಾಡ್ಕೋಬೇಕು ದೇವರ ಮುಂದೆ. ಆ ದಿನ ರಾತ್ರಿ ನೀವು ಅನ್ನವನ್ನು ಸೇವನೆ ಮಾಡಬಾರ್ದು, ಹಾಲು ಹಣ್ಣನ್ನು ತೆಗೆದುಕೊಂಡು ತದನಂತರ ಮಾರನೆಯ ದಿನ ಏಕಾದಶಿ ಎಂದು ಬೆಳಗ್ಗಿನ ಜಾವ ಬೇಗ ಎದ್ದು ಸ್ನಾನವನ್ನು ಮಾಡಿಕೊಂಡು, ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ಈ ವ್ರತವನ್ನು ಆಚರಣೆ ಮಾಡಬೇಕು. ಹಾಗೆ ನೀವು ಏಕಾದಶಿಯಲ್ಲಿ ಉಪವಾಸವಿರಬೇಕಾಗುತ್ತೆ ಸ್ನೇಹಿತರೆ. ಸಾಧ್ಯವಿಲ್ಲ, ಸಂಪೂರ್ಣವಾಗಿ ಇರೋಕೆ ಸಾಧ್ಯವಿಲ್ಲ ಎನ್ನುವವರು ಹಣ್ಣು ಹಾಲನ್ನು ಸ್ವೀಕರಿಸಿ ತದನಂತರ ನಿಮ್ಮ ಊರಿನಲ್ಲಿ ಇರುವ ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಿ ಸ್ನೇಹಿತರೆ, ಸ್ಮರಣೆ ಮಾಡಿ ಸೇವೆ ಮಾಡಿ ತದನಂತರ ಮಾರನೆಯ ದಿನ ದ್ವಾದಶಿಯ ತಿಥಿಯನ್ನು ಆಚರಣೆ ಮಾಡಿ. ಹೀಗೆ 3 ದಿನಗಳ ಕಾಲ ನೀವು ಈ ವ್ರತವನ್ನು ಆಚರಿಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ನಿಮ್ಮ ಕೋರಿಕೆಗಳು ನೆರವೇರುತ್ತೆ, ನಿಮ್ಮ ಕಷ್ಟಗಳೂ ಸಹ ಪರಿಹಾರವಾಗುತ್ತೆ ಸ್ನೇಹಿತರೆ. ಧನುರ್ಮಾಸದ ತಿಂಗಳಿನಲ್ಲಿ ಶುಕ್ಲ ಪಕ್ಷದಂದು ಬರುವ ಈ ಏಕಾದಶಿಯು ಅತ್ಯಂತ ವಿಶೇಷವಾದದ್ದು. ಈ ದಿನದಂದು ವೈಕುಂಠ ಅಂದರೆ ವಿಷ್ಣು ಲೋಕ, ಸ್ವರ್ಗದ ಬಾಗಿಲು ತೆರೆಯುವ ದಿನ ಎಂಬ ಪ್ರತೀತಿ ಇದೆ ಸ್ನೇಹಿತರೆ. ಅಂದು ವಿಷ್ಣು ದೇವಾಲಯಗಳು, ವೆಂಕಟೇಶ್ವರ ಸ್ವಾಮಿಯ ದೇವಾಲಯಗಳ ದರ್ಶನ ಮಾಡಿದರೆ ಅತ್ಯಂತ ಪುಣ್ಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ. ಈ ದಿನ ವಿಷ್ಣು ದೇವಾಲಯಗಳ ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ. ಶ್ರೀ ವೈಕುಂಠ ಏಕಾದಶಿಯ ಕತೆ ಮತ್ತು ಮಹಿಮೆ ಬಂದು ಹೀಗಿದೆ. ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ವೈಕುಂಠ ಏಕಾದಶಿ ಬರುತ್ತದೆ. ಈ ದಿನದಂದು ವಿಷ್ಣುವಿನ ವಾಸಸ್ಥಾನವಾದ ವೈಕುಂಠದ ಬಾಗಿಲು ತೆರೆಯುವ ದಿನ ಎಂಬ ಪ್ರತೀತಿ ಇದೆ. ಅಂದು ವಿಷ್ಣು ಅಥವಾ ವೆಂಕಟೇಶ್ವರ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡುವುದರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಅಂದು ದೇವಾಲಯಗಳಲ್ಲಿ ದೇವಸ್ಥಾನದ ಉತ್ಸವ ಮೂರ್ತಿಗಳನ್ನು ಎತ್ತರದ ಉಯ್ಯಾಲೆಯಲ್ಲಿ ತೂಗಿ ಹಾಕಿ ಅದರ ಕೆಳಗೆ ಸ್ವರ್ಗದ ಬಾಗಿಲಿನಂತೆ ಅಲಂಕರಿಸಿ ಅದರ ಕೆಳಗೆ ಭಕ್ತಾದಿಗಳು ಹಾದು ಹೋಗುವ ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. ಶ್ರೀಕೃಷ್ಣನ ಸಾಕು ತಂದೆ ನಂದಗೋಪನು ಏಕಾದಶಿಯ ವ್ರತವನ್ನು ಆಚರಿಸಿದ ಮಾರನೆಯ ಬೆಳಗಿನ ಜಾವಕ್ಕೂ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕಿಳಿದನು. ಆ ಸಮಯ ರಾಕ್ಷಸರ ಸಂಚಾರದ ಸಮಯವಾದ್ದರಿಂದ ವರುಣದೇವನ ಸೇವಕನು ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ಯುತ್ತಾನೆ. ಸ್ನಾನಕ್ಕೆಂದು ಹೋದ ನಂದನು ಎಷ್ಟು ಹೊತ್ತಾದರೂ ಬಾರದಿದ್ದುದನ್ನು ಗಮನಿಸಿದ ಶ್ರೀಕೃಷ್ಣನು ವರುಣಲೋಕಕ್ಕೆ ತೆರಳಿ ಅಲ್ಲಿ ವರುಣದೇವನನ್ನು ಭೇಟಿಯಾದಾಗ ವರುಣನು ನಂದಗೋಪನನ್ನು ಸಕಲ ಮರ್ಯಾದೆಯೊಂದಿಗೆ ಶ್ರೀಕೃಷ್ಣನೊಂದಿಗೆ ಕಳಿಸಿಕೊಡುತ್ತಾನೆ. ನಂದಗೋಪನು ವರುಣದೇವನು ತನ್ನ ಮಗನಿಗೆ ತೋರಿದ ಸತ್ಕಾರಗಳನ್ನೆಲ್ಲ ತನ್ನ ಪರಿವಾರದೊಂದಿಗೆ ವಿವರಿಸಿದಾಗ ಆ ಗೋಪಾಲಕರಿಗೆ ಶ್ರೀಕೃಷ್ಣನು ಸಾಕ್ಷಾತ್ ಭಗವಂತನೆಂದು ಅರಿತು ನಮಸ್ಕರಿಸುತ್ತಾರೆ. ಆಗ ಶ್ರೀಕೃಷ್ಣನು ಅವರಿಗೆ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡ ಮಡುವಿನಲ್ಲಿ ಮಿಂದು ಬರುವಂತೆ ಸೂಚಿಸುತ್ತಾನೆ.
ಶ್ರೀಕೃಷ್ಣನ ಆದೇಶದಂತೆ ಬ್ರಹ್ಮಕುಂಡಲದಲ್ಲಿ ಮುಳುಗಿದವರಿಗೆಲ್ಲರಿಗೂ ವೈಕುಂಠದ ದರ್ಶನವಾಗಿ ಅವರ ಜೀವನ ಪಾವನವಾಯಿತೆಂದು ಈ ದಿನವನ್ನು ವೈಕುಂಠ ಏಕಾದಶಿ ಎಂದು ಆಚರಿಸುತ್ತಾರೆ. ಮತ್ತೊಂದು ಕಥೆಯ ಪ್ರಕಾರ ದೇವೇಂದ್ರನು ತನ್ನ ಐರಾವತದ ಮೇಲೇರಿ ಹೋಗುತ್ತಿದ್ದಾಗ ಅವರಿಗೆ ದೂರ್ವಾಸ ಮಹರ್ಷಿಗಳು ಎದುರಾಗಿ ಹೂವಿನ ಮಾಲೆಯನ್ನು ಗೌರವಪೂರ್ವಕವಾಗಿ ಕೊಡುತ್ತಾರೆ. ಆದರೆ ಇಂದ್ರನು ದುರಹಂಕಾರದಿಂದ ಆ ಹೂವಿನ ಮಾಲೆಯನ್ನು ತನ್ನ ಆನೆಯ ಕುತ್ತಿಗೆಗೆ ಹಾಕುತ್ತಾನೆ. ಸುವಾಸನೆಯುಕ್ತ ಹೂವಿನ ಹಾರವು ಆನೆಗೆ ಒಗ್ಗದ ಅದು ತನ್ನ ಕೊರಳಿನಿಂದ ಕಿತ್ತು ತನ್ನ ಕಾಲಿನಿಂದ ಹೊಸಕಿ ಹಾಕುತ್ತದೆ. ತಾನು ಆಶೀರ್ವಾದದ ರೂಪದಲ್ಲಿ ಕೊಟ್ಟ ಹೂವಿನ ಮಾಲೆಗೆ ಇಂದ್ರನು ಅಪಮಾನ ಮಾಡಿದ್ದನ್ನು ಸಹಿಸದ ದೂರ್ವಾಸರು ಇಂದ್ರನ ಸಮೇತ ದೇವತೆಗಳ ಸಕಲ ಶಕ್ತಿ ಮತ್ತು ಐಶ್ವರ್ಯಗಳು ನಶಿಸಿ ಹೋಗಲಿ ಎಂದು ಶಾಪ ನೀಡುತ್ತಾರೆ. ಕೆಲವೇ ದಿನಗಳಲ್ಲೇ ರಾಕ್ಷಸರಾಜ ಬಲಿಚಕ್ರವರ್ತಿಯು ಶಕ್ತಿಹೀನರಾದ ದೇವತೆಗಳ ಮೇಲೆ ದಾಳಿ ನಡೆಸಿ 3 ಲೋಕಗಳನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಆಗ ಭಗವಾನ್ ವಿಷ್ಣುವು ವಾಮನನ ರೂಪದಲ್ಲಿ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತುಳಿದು ಕಳಿಸುತ್ತಾನೆ. ಬಲಿಚಕ್ರವರ್ತಿಯ ದಮನದ ನಂತರ ಕಳೆದು ಹೋದ ಲೋಕವೆಲ್ಲ ಹಿಂದಿರುಗಿದರೂ ದೂರ್ವಾಸರ ಶಾಪದಿಂದಾಗಿ ದೇವತೆಗಳ ಶಕ್ತಿ ಮಾತ್ರ ಇನ್ನೂ ಕ್ಷೀಣಿಸಿಯೇ ಇದ್ದ ಕಾರಣ ಮತ್ತೆ ವಿಷ್ಣುವಿನ ಆಜ್ಞೆಯಂತೆ ಸಮುದ್ರ ಮಂಥನ ಮಾಡಿ ಅದರಿಂದ ಹೊರಬರುವ ಅಮೃತವನ್ನು ಗಳಿಸುವ ಸಲುವಾಗಿ ರಾಕ್ಷಸರೊಂದಿಗೆ ಸೇರಿ ಮಂದರಗಿರಿಯ ಪರ್ವತವನ್ನು ಕಡೆಗೋಲನ್ನಾಗಿಸಿ ಆದಿಶೇಷನನ್ನು ಹಗ್ಗವನ್ನಾಗಿಸಿಕೊಂಡು ದೇವತೆಗಳು ಮತ್ತು ದಾನವರು ಸೇರಿಕೊಂಡು ಕ್ಷೀರ ಸಮುದ್ರವನ್ನು ಕಡೆಯಲು ಈ ದಿನವೂ ಅಮೃತವು ದೊರಕಿದರಿಂದ ಈ ಆಚರಣೆ ಬಂದಿತು ಎಂಬ ನಂಬಿಕೆಯೂ ಇದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಉಪದೇಶಿಸಿದ ದಿನವೂ ಏಕಾದಶಿಯಾಗಿತ್ತು ಎಂಬ ನಂಬಿಕೆ ಇದೆ. ಮಹಾವಿಷ್ಣುವು ಅಕ್ಕಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಮುರ ಎಂಬ ರಾಕ್ಷಸನು ಸಂಹರಿಸಿದ ದಿನವಾಗಿದೆ. ಈ ದಿನ ಅಕ್ಕಿ ಸೇವನೆ ಮಾಡಬಾರದು ಎಂಬ ಪದ್ಧತಿ ಇದೆ. ವಿಷ್ಣು ಪುರಾಣದ ಪ್ರಕಾರ ರಾಕ್ಷಸರ ವಿರೋಧದ ನಡುವೆಯೂ ವಿಷ್ಣುವು ವೈಕುಂಠ ಏಕಾದಶಿಯ ದಿನ ತನ್ನ ವೈಕುಂಠದ ಬಾಗಿಲನ್ನು ತೆರೆದಿರುತ್ತಾನಂತೆ. ಹಾಗಾಗಿ ಈ ಕಥೆಯನ್ನು ಓದುವುದರಿಂದ ಇಲ್ಲವೇ ಕೇಳುವುದರಿಂದ ಭಗವಾನ್ ಶ್ರೀ ವಿಷ್ಣುವು ಪ್ರಸನ್ನರಾಗಿ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವುದರ ಜೊತೆಗೆ ಕಷ್ಟವನ್ನೆಲ್ಲ ಕಳೆದು ಮೋಕ್ಷವನ್ನು ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ. ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವೇ ಮುಕ್ಕೋಟಿ ಏಕಾದಶಿಯಾಗಿದೆ. ಈ ಮುಕ್ಕೋಟಿ ಏಕಾದಶಿಯ ದಿನ ಉಪವಾಸ ಮಾಡಿದ್ದಲ್ಲಿ ವರ್ಷದ ಉಳಿದ 23 ಏಕಾದಶಿಗಳಲ್ಲಿ ಉಪವಾಸ ಮಾಡಿದ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಏಕಾದಶಿಯ ವ್ರತವನ್ನು ಸಂಪೂರ್ಣವಾಗಿ ನಿಷ್ಠೆಯಿಂದ ಮಾಡಿ ಖಂಡಿತವಾಗ್ಲೂ ಇದರ ಫಲ ನಿಮಗೆ ದೊರಕುತ್ತೆ ಸ್ನೇಹಿತರೆ. ಈ ಒಂದು ಏಕಾದಶಿಯ ಮಾಹಿತಿ ಮತ್ತು ಮಹಿಮೆ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ಏಕಾದಶಿಯ ವ್ರತದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಲಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ, ರಾಯರ ಅನುಗ್ರಹ ಸದಾಕಾಲ ಇರಲಿ. ಶ್ರೀ ಕೃಷ್ಣಾರ್ಪಣಮಸ್ತು.